ಕೈಲಾಸವಾಸಿಯಾದ ಶಿವ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರನಾಗಿ ಹಾಗೂ ಪಾರ್ವತಿ ದೇವಿಯು ಬಲ್ನಾಡಿನ ಉಳ್ಳಾಲ್ತಿಯಮ್ಮನಾಗಿ ಭೂಲೋಕದಲ್ಲಿ ಅವತರಿಸಿ ಮಹಾಲಿಂಗೇಶ್ವರನ ವಾರ್ಷಿಕ ಜಾತ್ರೋತ್ಸವದ ಸಂದರ್ಭದಲ್ಲಿ ಇವರೊಬ್ಬರು ದೈವ ದೇವರುಗಳಾಗಿ ಮುಖಾಮುಖಿ ಭೇಟಿಯಾಗುವ ಅದ್ಭುತ ಸಂಗತಿಯ ಕಥೆಯಾಗಿದೆ. ಹೌದು ಸ್ನೇಹಿತರೆ, ನೀವೆಲ್ಲೂ ಕೇಳಿರದ, ನೀವೆಲ್ಲೂ ಕಂಡಿರದ ದೈವ ದೇವರುಗಳು ಭೇಟಿಯಾಗುವ ವಿಶಿಷ್ಟ ಸಂಪ್ರದಾಯವಿರುವುದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವದ ಸಂದರ್ಭದಲ್ಲಿ ಮಾತ್ರ. ದೈವ ದೇವರುಗಳು ಭೇಟಿಯಾಗುವ ವಿಶಿಷ್ಟ ಸಂಪ್ರದಾಯಕ್ಕೆ ಕಾರಣವೇನೆಂಬುದನ್ನು ನೋಡೋದಾದರೆ, ಜನಮಾನಸದಲ್ಲಿ ನೆಲೆಯಾಗಿರುವ ಕೆಲವೊಂದು ಜನಪದ ಕಥೆಗಳು ನಮ್ಮ ಮುಂದೆ ಬರ್ತವೆ. ಬಹಳಷ್ಟು ವರ್ಷಗಳ ಹಿಂದೆ ಪುತ್ತೂರು ದಟ್ಟ ಅರಣ್ಯ ಪ್ರದೇಶದಿಂದ ಕೂಡಿತ್ತು. ಆ ಸಮಯದಲ್ಲಿ ಜನರು ಭಯಭೀತ ಜೀವನ ನಡೆಸುತ್ತಿದ್ದರು. ಕಾಡು ಪ್ರಾಣಿಗಳು, ಅನಾಹುತಗಳು, ರೋಗಗಳು ಜನರನ್ನು ಕಾಡುತ್ತಿದ್ದವು. ಆ ಸಂದರ್ಭದಲ್ಲಿ ಜನರ ರಕ್ಷಣೆಗಾಗಿ ಈಶ್ವರ ದೇವರು ಮಹಾಲಿಂಗೇಶ್ವರ ಎಂಬ ಮಹಾಶಕ್ತಿಯ ರೂಪದಲ್ಲಿ ಇಲ್ಲಿ ನೆಲೆಸಿದರು ಎಂಬ ನಂಬಿಕೆ ಇದೆ. ನಂತರದ ದಿನಗಳಲ್ಲಿ ಊರು ಬೆಳೆಯುತ್ತಾ ಹೋದಂತೆ ಪುತ್ತೂರಿನ ಸುತ್ತಮುತ್ತ ಅಶಾಂತಿ, ಅಭದ್ರತೆಯಿಂದ ಕೂಡಿತ್ತು. ಆ ಸಮಯದಲ್ಲಿ ಜನರಿಗೆ ರಕ್ಷಣೆಯ ಅಗತ್ಯವಿತ್ತು. ಆಗ ಮಹಾಲಿಂಗೇಶ್ವರ ದೇವರು ತನ್ನ ಶಕ್ತಿಯಿಂದ ಒಂದು ರಕ್ಷಣಾ ದೇವಿಯನ್ನು ಸೃಷ್ಟಿಸಿದರು ಎಂಬ ಕಥೆ ಇದೆ. ಈ ರೀತಿಯಾಗಿ ಸೃಷ್ಟಿಯಾದ ರಕ್ಷಣಾ ದೇವಿಯೇ ಬಲ್ನಾಡಿನ ಉಳ್ಳಾಲ್ತಿಯಮ್ಮ ಎಂಬ ನಂಬಿಕೆ ಇದೆ. ಪ್ರಚಲಿತದಲ್ಲಿರುವ ಇನ್ನೊಂದು ಜಾನಪದ ಕಥೆಯನ್ನು ನೋಡೋದಾದರೆ, ಪಾರ್ವತಿ ದೇವಿಯು ಉಳ್ಳಾಲ್ತಿಯಾಗಿ ಹಾಗೂ ಪಾರ್ವತಿ ದೇವಿಯ ದೈವಿಕ ಸಹೋದರ ವಿಷ್ಣು ದೇವರು ದಂಡನಾಯಕನಾಗಿ ಭೂಲೋಕದಲ್ಲಿ ಅವತರಿಸುತ್ತಾರೆ. ಆಶ್ರಯವನ್ನು ಅರಸಿ ಸುಬ್ರಹ್ಮಣ್ಯಕ್ಕೆ ಬಂದಾಗ ಸುಬ್ರಹ್ಮಣ್ಯ ದೇವರ ಸೂಚನೆಯಂತೆ ಪುತ್ತೂರಿಗೆ ಬಂದು ಶ್ರೀ ಮಹಾಲಿಂಗೇಶ್ವರ ದೇವರ ಜೊತೆ ಇವರಿಬ್ಬರು ನೆಲೆಯಾಗುತ್ತಾರೆ. ಸ್ವಲ್ಪ ಸಮಯದ ನಂತರ ಮಹಾಲಿಂಗೇಶ್ವರ ದೇವರ ಸೂಚನೆಯಂತೆ ಪುತ್ತೂರು ಸೀಮೆಯ ರಕ್ಷಣೆಯ ಜವಾಬ್ದಾರಿ ಹೊತ್ತ ಉಳ್ಳಾಲ್ತಿಯಮ್ಮ ಹಾಗೂ ದಂಡನಾಯಕ ಪುತ್ತೂರು ದೇವಸ್ಥಾನದಿಂದ ದಾರಿ ಮಾಡಿಕೊಂಡು ಹೋಗಿ 5 ಕಿಲೋಮೀಟರ್ ದೂರದ ಬಲ್ನಾಡು ಎಂಬಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತಾರೆ. ಪುತ್ತೂರಿನ ಜನರು ಬಲ್ನಾಡು ಉಳ್ಳಾಲ್ತಿಯಮ್ಮನಿಗೆ ಅಷ್ಟೊಂದು ಗೌರವ ಕೊಡಲು ಕಾರಣವಾದ ಇನ್ನೊಂದು ಸ್ವಾರಸ್ಯಕರ ಕಥೆ ಇದೆ. ಬಹಳಷ್ಟು ವರ್ಷಗಳ ಹಿಂದೆ ಪುತ್ತೂರು ಪ್ರದೇಶವನ್ನು ಭಂಗವಂಶದ ರಾಜರು ಆಳುತ್ತಿದ್ದರು. ಆಡಳಿತದ ಸಮಯದಲ್ಲಿ ಅರಸನು ಜನರ ಮೇಲೆ ದರ್ಪ ದುರಹಂಕಾರದಿಂದ ವರ್ತಿಸುತ್ತಿದ್ದನು. ಆ ಸಮಯದಲ್ಲಿ ಬಲ್ನಾಡು ಪ್ರದೇಶದಲ್ಲಿ ಉಳ್ಳಾಲ್ತಿಯಮ್ಮ ಶಕ್ತಿ ದೇವತೆಯಾಗಿ ನೆಲೆಯಾಗಿದ್ದರು. ಆಗ ರಾಜನು ಒಮ್ಮೆ ತನಗಿಂತ ದೊಡ್ಡ ಶಕ್ತಿ ಇಲ್ಲ, ತನಗಿಂತ ದೊಡ್ಡ ದೈವ ದೇವರಿಲ್ಲ ಎಂದು ಅಹಂಕಾರವನ್ನು ತೋರಿಸಿದನು ಎನ್ನುವ ಕಥೆ ಇದೆ. ಒಮ್ಮೆ ಅರಸನು ತನ್ನ ಸೈನ್ಯದೊಂದಿಗೆ ಬಲ್ನಾಡು ಪ್ರದೇಶವನ್ನು ಪ್ರವೇಶಿಸುತ್ತಾನೆ. ಆ ಸಂದರ್ಭದಲ್ಲಿ ಭಯಾನಕ ಸಂಗತಿಗಳು ನಡೆದು ಹೋಗುತ್ತವೆ. ಸೇನೆಯು ಗಾಬರಿಗೊಳ್ಳುತ್ತೆ. ಅರಸನು ಶಕ್ತಿಹೀನನಾದನು. ಅರಸನಿಗೆ ತನ್ನ ದುರಹಂಕಾರದ ತಪ್ಪಿನ ಅರಿವಾಗಿ ಉಳ್ಳಾಲ್ತಿಯಮ್ಮನಿಗೆ ಶರಣಾಗುತ್ತಾನೆ. ಅಂದಿನಿಂದ ಭಂಗವಂಶದ ಅರಸರು ಉಳ್ಳಾಲ್ತಿಯಮ್ಮನಿಗೆ ಗೌರವ ಕೊಡಲು ಪ್ರಾರಂಭಿಸುತ್ತಾರೆ. ಹೀಗೆ ಮಹಾಲಿಂಗೇಶ್ವರ ದೇವರು ಪುತ್ತೂರು ಕ್ಷೇತ್ರದ ಮುಖ್ಯ ದೇವರಾದರೆ, ಅಮ್ಮ ಉಳ್ಳಾಲ್ತಿಯಮ್ಮ ಪುತ್ತೂರನ್ನು ಕಾಯುವ ರಕ್ಷಣಾ ದೇವಿಯಾದರು. ಈ ಒಂದು ಆಧ್ಯಾತ್ಮಿಕ ಸಂಬಂಧದ ಕಾರಣದಿಂದಲೇ ಪುತ್ತೂರಿನಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಮಹಾಲಿಂಗೇಶ್ವರನ ಜಾತ್ರೋತ್ಸವದ ಸಂದರ್ಭದಲ್ಲಿ ಬಲ್ನಾಡಿನ ದೈವ ಉಳ್ಳಾಲ್ತಿಯಮ್ಮ ಹಾಗೂ ದಂಡನಾಯಕ ಪುತ್ತೂರಿಗೆ ಬಂದು ಮಹಾಲಿಂಗೇಶ್ವರ ದೇವರನ್ನು ಭೇಟಿ ಮಾಡಿ ಉಭಯ ಕುಶಲೋಪಚಾರಿ ವಿಚಾರಿಸಿ ಒಂದು ದಿನ ಪುತ್ತೂರಿನಲ್ಲಿ ಇದ್ದು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಉತ್ಸವಗಳಲ್ಲಿ ಪಾಲ್ಗೊಂಡು ಮರುದಿನ ಬಲ್ನಾಡಿಗೆ ವಾಪಸ್ಸಾಗುವ ಸಂಪ್ರದಾಯವಿದೆ. ಈ ಒಂದು ಅಭೂತಪೂರ್ವ ಕ್ಷಣವನ್ನು ನಾವೆಲ್ಲರೂ ಪ್ರತಿ ವರ್ಷ ಏಪ್ರಿಲ್ 16 ಮತ್ತು 17ರಂದು ಕಣ್ತುಂಬಿಕೊಳ್ಳಬಹುದು. ತನಗೆ ಆಶ್ರಯ ನೀಡಿ ಹತ್ತೂರನ್ನು ಕಾಯುವ ಜವಾಬ್ದಾರಿಯನ್ನು ನೀಡಿದ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವಕ್ಕೆ 1000 ಅಟ್ಟಿ ಮಳ್ಳಿಗೆ ಸಿಂಗಾರದೊಂದಿಗೆ ಹಾಗೂ 1000 ಸೂಟೆ ಬೆಳಕಿನೊಂದಿಗೆ ತಾಯಿ ಉಳ್ಳಾಲ್ತಿ ದೇವಿಯು ತನ್ನ ಅಣ್ಣ ದಂಡನಾಯಕನ ಜೊತೆ ಏಪ್ರಿಲ್ 16ರಂದು ಸಂಜೆ 6 ಗಂಟೆಗೆ ಹೊರಟು ರಾತ್ರಿ 11 ಗಂಟೆಗೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪುತ್ತಾರೆ. ಈ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಭಕ್ತರು ಮಲ್ಲಿಗೆ ಹೂವು, ಹಣ್ಣು ಕಾಯಿಯನ್ನು ಸಮರ್ಪಿಸಿ ಪ್ರಸಾದ ರೂಪದಲ್ಲಿ ಮಲ್ಲಿಗೆ ಹಾಗೂ ಕುಂಕುಮವನ್ನು ಪಡೆಯುತ್ತಾರೆ. ಇನ್ನೊಂದು ವಿಶೇಷವೆಂದರೆ ಉಳ್ಳಾಲ್ತಿಯಮ್ಮನಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸುವುದು. ಈ ಕಾರಣದಿಂದಲೇ ಉಳ್ಳಾಲ್ತಿಯಮ್ಮ ಪುತ್ತೂರಿಗೆ ಭೇಟಿ ಕೊಡುವ ದಿನವಾದ ಏಪ್ರಿಲ್ 16 ಮತ್ತು ಏಪ್ರಿಲ್ 17 ಈ 2 ದಿನದಂದು ಇಡೀ ಪುತ್ತೂರೇ ಮಲ್ಲಿಗೆಯ ಸುವಾಸನೆಯಿಂದ ತುಂಬಿರುತ್ತದೆ. ಎಲ್ಲಿ ನೋಡಿದರಲ್ಲಿ ಪುತ್ತೂರಿನ ತುಂಬ ಮಲ್ಲಿಗೆಯ ಅಂಗಡಿ ಮುಗ್ಗಟ್ಟುಗಳನ್ನು ಕಾಣಬಹುದು. ಆ 2 ದಿನಗಳಂದು 1 ಕೋಟಿಗಿಂತಲೂ ಅಧಿಕ ಬೆಲೆಯ ಮಲ್ಲಿಗೆಯ ಹೂವು ಭಕ್ತರಿಂದ ಉಳ್ಳಾಲ್ತಿಯಮ್ಮನಿಗೆ ಸಮರ್ಪಣೆಯಾಗುತ್ತದೆ. ಆ 2 ದಿನಗಳಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ತಲೆಯಲ್ಲಿ ಉಳ್ಳಾಲ್ತಿಯಮ್ಮನಿಂದ ಪ್ರಸಾದ ರೂಪದಲ್ಲಿ ಪಡೆದ ಮಲ್ಲಿಗೆ ಹೂವನ್ನು ಮುಡಿದಿರುವುದನ್ನು ಕಾಣಬಹುದು. ಪುತ್ತೂರು ಸುತ್ತಮುತ್ತಲಿನ ಹತ್ತೂರಿನ ಜನರು ತಮ್ಮ ಎಲ್ಲ ರೀತಿಯ ಕಷ್ಟ, ನಷ್ಟ, ತೊಂದರೆಗಳಿಗೆ ಸಂಬಂಧಿಸಿದಂತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಸಣ್ಣ ತುಂಡು ಮಲ್ಲಿಗೆಯನ್ನು ಉಳ್ಳಾಲ್ತಿಯಮ್ಮನಿಗೆ ಸಮರ್ಪಿಸುವುದು ವಾಡಿಕೆಯಾಗಿದೆ. ಹೀಗೆ ಮಲ್ಲಿಗೆ ಪ್ರಿಯೆ ಉಳ್ಳಾಲ್ತಿಯಮ್ಮ ಹಾಗೂ ದಂಡನಾಯಕ ಏಪ್ರಿಲ್ 16ರಂದು ಸಂಜೆ ಬಲ್ನಾಡಿನಿಂದ ಹೊರಟು ರಾತ್ರಿ 11 ಗಂಟೆಗೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಮಹಾಲಿಂಗೇಶ್ವರ ದೇವರನ್ನು ಎದುರು ಬದುರಾಗುತ್ತಾರೆ.
ಹೀಗೆ ದೈವ ದೇವರುಗಳು ಭೇಟಿಯಾಗುವ ಪುಣ್ಯದ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ರೋಚಕ ಸಂಗತಿಯಾಗಿದೆ. ಇದೇ ಕಾರಣಕ್ಕಾಗಿ ಲಕ್ಷಾಂತರ ಜನರು ಈ ಒಂದು ಕ್ಷಣಕ್ಕಾಗಿ ಏಪ್ರಿಲ್ 16ರ ರಾತ್ರಿಯನ್ನು ಕಾಯ್ತಾ ಇರುತ್ತಾರೆ. ದೈವ ದೇವರುಗಳ ಭೇಟಿಯ ನಂತರ ದೈವಗಳ ಕಿರುವಾಲು ಭಂಡಾರ ದೇವಸ್ಥಾನದ ಒಳಪ್ರವೇಶವಾಗುತ್ತದೆ. ಈ ಸಂಪ್ರದಾಯ ಎನ್ನುವುದು ಯಾವ ದೇವಸ್ಥಾನದಲ್ಲಿ ಇರದ ಒಂದು ವಿಶಿಷ್ಟ ಆಚರಣೆಯಾಗಿದೆ. ಅದೇ ದಿನ ರಾತ್ರಿ ನಡೆಯುವ ಕೆರೆ ಆಯನ ಹಾಗೂ ಮಾರನೇ ದಿನ ಬೆಳಿಗ್ಗೆ ನಡೆಯುವ ದೇವರ ಉತ್ಸವ ಬಳಿ ಹಾಗೂ ರಾತ್ರಿ ಹೊತ್ತು ನಡೆಯುವ ರಥೋತ್ಸವ ಮುಗಿದ ಬಳಿಕ ಉಳ್ಳಾಲ್ತಿ ಹಾಗೂ ದಂಡನಾಯಕ ದೈವಕ್ಕೆ ಮಹಾಲಿಂಗೇಶ್ವರ ದೇವರು ಬೀಳ್ಕೊಡುವ ಕ್ರಮವನ್ನು ಮಾಡಲಾಗುತ್ತದೆ. ಏಪ್ರಿಲ್ 10ರಿಂದ ಏಪ್ರಿಲ್ 20ರ ತನಕ ನಡೆಯುವ ಮಹಾಲಿಂಗೇಶ್ವರ ದೇವರ ಜಾತ್ರೆ ಸಂದರ್ಭದಲ್ಲಿ ಈ ಎಲ್ಲ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಬೇಕೆಂದರೆ ಏಪ್ರಿಲ್ 16 ಮತ್ತು ಏಪ್ರಿಲ್ 17ರಂದು ಪುತ್ತೂರಿಗೆ ಬಂದು ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳುತ್ತಾ ಈ ವ್ಲಾಗ್ ಅನ್ನು ಮುಗಿಸ್ತಾ ಇದ್ದೀನಿ.